ನಮಸ್ಕಾರ. ಮೊದಲನೇ ಸರಿ KSIC ಮೈಸೂರು ಸಿಲ್ಕ್ ಸೀರೆ ತೊಗೋಬೇಕು ಅಂದರೆ ಯಾವ ವಿಷಯಗಳನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದನ್ನು ಇವತ್ತು ತಿಳಿಸ್ಕೊಡ್ತೀನಿ. ತುಂಬ ಜನಕ್ಕೆ ಈ ವಿಷಯ ಗೊತ್ತು, ಮೊದಲಿಂದ ತೊಗೊಳ್ತಾ ಬಂದಿರೋರಿಗೆ. ಬಟ್ ಫಸ್ಟ್ ಟೈಮ್ ತೊಗೊಳ್ಳೋರಿಗೆ ಈ ವಿಷಯ ಗೊತ್ತಿರೋದಿಲ್ಲ. ಮೊದಲಿಗೆ ಇಲ್ಲೊಂದು ಲೈಟ್ ಶೇಡ್ ಪಿಂಕ್ ಸೀರೆ ಆ್ಯಂಡ್ ಇನ್ನೊಂದು ಡಾರ್ಕ್ ಶೇಡ್ದು. ನೋಡಿ, ನಾವು ಜರಿಗೋಸ್ಕರನೇ ಮೈಸೂರು ಸಿಲ್ಕ್ ಸೀರೆಗಳನ್ನ ತೊಗೊಳ್ಳೋದು KSICದು. ಹಾಗಾಗಿ ಬಾರ್ಡರ್ ಸಣ್ಣದೇ ಇರಲಿ ದೊಡ್ಡದೇ ಇರಲಿ ಸ್ವಲ್ಪ ಡಾರ್ಕರ್ ಶೇಡ್ ತೊಗೊಳ್ಳೋದ್ರಿಂದ ನಿಮಗೆ ವ್ಯತ್ಯಾಸ ಕಾಣಿಸ್ತಿದೆ. ಇಲ್ಲಿ ಈ ಲೈಟ್ ಶೇಡ್ ಮೇಲೆ ಬಾರ್ಡ್ರ್ ಅಷ್ಟೊಂದು ಎದ್ದು ಕಾಣಿಸ್ತಾ ಇಲ್ಲ. ಆ್ಯಂಡ್ ಈ ಡಾರ್ಕರ್ ಶೇಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬಾರ್ಡರ್. ಇದು ದೊಡ್ಡದು ಅನ್ನೋ ಕಾರಣಕ್ಕಲ್ಲ, ಬಟ್ ಡಾರ್ಕ್ ಕಲರ್ ಸೀರೆ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಡಾರ್ಕ್ ಕಲರ್ ಯಾವುದೇ ಇರಲಿ, ಫಸ್ಟ್ ಟೈಮ್ ತೊಗೊಳ್ಳುವಾಗ ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರೀಸ್ನ ತೊಗೊಳ್ಳಿ. ಮತ್ತು ಸೀರೆನಲ್ಲಿ 2 ಸೈಡ್ ಬಾರ್ಡರ್ ಇದೆಯಾ, 1 ಸೈಡ್ ಬಾರ್ಡರ್ ಇದೆಯಾ ನೋಡಿ ತೊಗೊಳ್ಳಿ. 1 ಅಥವಾ 2 ಸೈಡ್ ಬಾರ್ಡರ್ ಇರೋದಕ್ಕೂ ವ್ಯತ್ಯಾಸ ಒಂದು 2,000 - 3,000 ರೂಪಾಯಿ ಇರುತ್ತೆ. ಕೆಲವರು ಗೊತ್ತಿಲ್ಲದೆ ಸಿಂಗಲ್ ಸೈಡ್ ಬಾರ್ಡರ್ ಸೀರೆನ ತೊಗೊಂಡ್ಬಿಡ್ತಾರೆ. ಆಮೇಲೆ ಮನೆಗೆ ಹೋದ್ಮೇಲೆ ಇದು 1 ಸೈಡ್ ತೊಗೊಂಬಿಟ್ಟಿದ್ದೀವಿ ಅಂತ ಅಂದ್ಕೊಳ್ತಾರೆ. ಹಾಗಾಗಿ ಸೀರೆನ ಒಂದು ಸರಿ ಚೆಕ್ ಮಾಡಿಸಿ ಔಟ್ಲೆಟಲ್ಲೇ ಬಿಲ್ ಮಾಡ್ಸೋಕ್ಕೆ ಮುಂಚೆ. ಯಾಕಂದರೆ ಕೆಲವು ಮೈನರ್ ಡ್ಯಾಮೇಜಸ್ ಇರುತ್ತೆ, ಸ್ವಲ್ಪ ಥ್ರೆಡ್ ಎದ್ದಿರೋದು, ಅಲ್ಲಿ ಇಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಡ್ಯಾಮೇಜಸ್ ಇರುತ್ತೆ. ಬಟ್ ಕರೆ ಆಗಿರೋದು ಅಥವಾ ಒಂದು ಹೋಲ್ ಇರೋದು ಆ ಥರದ್ದೆಲ್ಲ ಡ್ಯಾಮೇಜಸ್ನ ಚೆಕ್ ಮಾಡಿ ತೊಗೊಳ್ಳಿ. ನನ್ನ ಒಂದು ರೀಲಲ್ಲಿ ಯಾರೋ ಒಬ್ಬರು ಲೇಡಿ ಕಮೆಂಟ್ ಮಾಡಿದರು, ಔಟ್ಲೆಟ್ಟಿಂದ ಹೊರಗಡೆ ಕೆಲವು ಗಂಡಸರು ವೆಯ್ಟ್ ಮಾಡ್ತಾ ಇರ್ತಾರೆ, ಹೆಂಡತಿ ತೊಗೊಂಡಿರೋ ಸೀರೆ ಇಷ್ಟ ಇಲ್ಲ ಅಂತ ಅದನ್ನು ಮಾರ್ಸೋಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂತ. ಸೊ ಈ ಸಿಚುವೇಶನ್ ಯಾಕೆ ತಂದ್ಕೊಳ್ಬೇಕು. ಆ್ಯಂಡ್ ನನ್ನ ಪೇಜಲ್ಲೂ ತುಂಬ ಜನ ಗೊತ್ತಿಲ್ಲದೆ ಸೇಮ್ ಕಲರ್ ತೊಗೊಂಡಿದ್ದೀವಿ, ಸಿಂಗಲ್ ಸೈಡ್ ಬಾರ್ಡ್ರ್ ತೊಗೊಂಡಿದ್ದೀವಿ, ಇವಾಗ ಇಷ್ಟ ಆಗ್ತಾ ಇಲ್ಲ, ಅರ್ಜೆಂಟಲ್ಲಿ ಟೋಕನ್ ತೊಗೊಂಡು ಅಷ್ಟೊತ್ತು ವೆಯ್ಟ್ ಮಾಡಿದ್ವಲ್ಲ ಅನ್ನೋ ಫ್ರಸ್ಟ್ರೇಷನಲ್ಲಿ ತೊಗೊಂಬಂದ್ಬಿಟ್ವಿ, ಹಾಗಾಗಿ ಯಾರಿಗಾದರೂ ಇದು ಬೇಕು ಅಂತಂದರೆ ಕೊಡಿಸ್ಕೊಡಿ ಅಂತ ಹೇಳ್ತಾರೆ. ಸೊ ಇದು ತುಂಬ ದುಬಾರಿ ಸೀರೆ, 500,000 ಅಲ್ಲ, ಸಾಕಷ್ಟು ದುಡ್ಡು ಕೊಟ್ಟು ನಾವು ಈ ಸೀರೆನ ಕೊಂಡ್ಕೊಳ್ತೀವಿ. ಹಾಗಾಗಿ ಟೈಮ್ ತೊಗೊಳ್ಳಿ. ಕೆಲವು ಸರಿ ಔಟ್ಲೆಟಲ್ಲಿ ಸ್ಟಾಫ್ ಅರ್ಜೆಂಟ್ ಮಾಡ್ಬೋದು, ಯಾಕಂದರೆ ಒಬ್ಬೊಬ್ಬರೇ 3-4 ಸೀರೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ, ಹಿಂದೆ ಬರೋರಿಗೆ ಕಷ್ಟ ಆಗ್ತಾ ಇರುತ್ತೆ, ಅವರು ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ ನೀವು ನಿಮ್ಮ ಟೈಮ್ ತೊಗೊಳ್ಬೋದು. ಚೆಕ್ ಮಾಡಿಸಿ ಸೀರೆನ ತೊಗೊಳಕ್ಕೆ ಮುಂಚೆ. ಆ್ಯಂಡ್ ಯೋಚನೆ ಮಾಡಿ, ಕಲರೆಲ್ಲ ಚೆಕ್ ಮಾಡಿ 2 ಸೈಡ್ಸ್ ಬಾರ್ಡರ್ ಇದೆಯಾ ಅಂತ. ಆ್ಯಂಡ್ ಬಾರ್ಡರ್ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಆ್ಯಂಡ್ ಅವ್ರವ್ರ ಅಫೋರ್ಡೆಬಿಲಿಟಿ ಪ್ರಕಾರ ಅವರು ತೊಗೊಳ್ಬೋದು. ಬಟ್ ಫಸ್ಟ್ ಟೈಮ್ ತೊಗೊಳ್ಳೋರು ಆದಷ್ಟು ಸ್ವಲ್ಪ ಡಾರ್ಕ್ ಕಲರ್ ಸ್ಯಾರೀಸ್ನ ತೊಗೊಳ್ಳಿ, ನೋಡಿಕೊಂಡು ತೊಗೊಳ್ಳಿ. ಸೀರೆಗಳು ಸಿಗೋದೇ ಇಲ್ಲ ಅನ್ನೋ ಥರ ಏನಿಲ್ಲ, ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ. ಸೊ ಸೀರೆ ಒಂದು ಸರಿಗೆ ಇಷ್ಟ ಆಗಿಲ್ಲ ಅಂತಂದರೆ ತುಂಬ ಯೋಚನೆ ಮಾಡಿ ತೊಗೊಳ್ಳೋ ಥರ ಇದ್ದರೆ ತೊಗೊಳ್ಳೋದೇ ಬೇಡ, ನೆಕ್ಸ್ಟ್ ಟೈಮ್ ಹೋಗಿ ತೊಗೋಬೋದು. ಯಾಕಂದರೆ ಪ್ರತಿ ವಾರ ಸ್ಟಾಕ್ ಬರುತ್ತೆ ಬ್ಯಾಂಗ್ಳೂರಲ್ಲೂ, ಮೈಸೂರಲ್ಲಿ ಫ್ಯಾಕ್ಟ್ರಿನಲ್ಲಿ ಪ್ರತಿದಿನ ಸ್ಟಾಕ್ ಬರುತ್ತೆ ಫ್ಯಾಕ್ಟ್ರೀಲಿ. ಹಾಗಾಗಿ ನೋಡ್ಕೊಂಡು ತೊಗೋಬೋದು.